ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಎಲ್ಲ ಇಲಾಖೆಯ ಮಹಿಳಾ ನೌಕರರು ಗ್ರೂಪ್ ಡಿ ಇಂದ ಗ್ರೂಪ್ ಎ ವರೆಗೂ ಕೂಡ ನಾವು ಎಲ್ಲ ಇಲಾಖೆಯ ಮತ್ತು ಎಲ್ಲ ವರ್ಗದ ಮಹಿಳೆಯರನ್ನ ಸೇರಿಸಿ ಒಂದು ಕಡೆ ಒಂದು ವೇದಿಕೆ ಅಡಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಸಂಘಟನೆಯನ್ನ ಕಟ್ಟಬೇಕು. ಯಾಕೆ ಅಂತಂದ್ರೆ 100 ವರ್ಷಗಳು ಗತಿಸಿ ಹೋಗಿದೆ. ಇವತ್ತಿಗೂ ಕೂಡ ನಾವು ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಅನೇಕ ಧೀಮಂತ ಮಹಿಳೆಯರ ಸಾಧನೆಗಳನ್ನ ಕಂಡುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ನೋಡಿದ್ದೇವೆ, ರಾಷ್ಟ್ರಪತಿಗಳನ್ನು ನೋಡಿದ್ದೇವೆ. ಈಗ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಮತ್ತು 2 ವರ್ಲ್ಡ್ ಕಪ್ ಕೂಡ ನಾವು ನೋಡಿದ್ದೇವೆ. ಹಾಗೂ ಇನ್ನಿತರ ಮಹಿಳಾ ಸಬಲೀಕರಣದ ದಾಪುಗಾಲನ್ನ ಇಡ್ತಾ ಸಂದರ್ಭದಲ್ಲಿ ನಾವು ಮಹಿಳಾ ನೌಕರರು ಕೂಡ ಎಲ್ಲರೂ ಒಗ್ಗಟ್ಟಾಗಬೇಕು, ಎಲ್ಲರೂ ಸಂಘಟಿತರಾಗಬೇಕು ಮತ್ತು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮಗೆ ಒಂದು ಮಹಿಳಾ ಪರವಾಗಿರ್ತಕ್ಕಂಥ ಧ್ವನಿ ಬೇಕು ಮತ್ತು ಮಹಿಳೆಯರಿಗಾಗಿ ಒಂದು ಸಂಘಟನೆ ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಈ ಸಂಘಟನೆಯನ್ನ ಹುಟ್ಟುಹಾಕಿದ್ದೇವೆ. ಈ ಸಂಘಟನೆಯ ಪ್ರಯುಕ್ತ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ನಾವು ಅದನ್ನ ಮಾಡ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಾವು ಜಿಲ್ಲಾ ಸಂಘಟನೆಗಳು, ತಾಲೂಕು ಸಂಘಟನೆಗಳು, ಜಿಲ್ಲಾ ಉದ್ಘಾಟನೆಗಳು, ತಾಲೂಕು ಉದ್ಘಾಟನೆಗಳು ಮತ್ತು ಮಹಿಳಾ ನೌಕರರಿಗೆ ಬೇಕಾಗಿರ್ತಕ್ಕಂಥ ಕಾನೂನಿನ ಅರಿವು ಆಗಲಿ ಮತ್ತು ಅವರಿಗೆ ಒತ್ತಡ ನಿವಾರಣೆಯ ಕಾರ್ಯಕ್ರಮಗಳನ್ನಾಗಲಿ ಮತ್ತು ಹೇಗೆ ನಮ್ಮ ಕಾರ್ಯಕ್ಷಮತೆಗಳನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ಕಾರ್ಯಕ್ರಮಗಳಾಗಲಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಕೂಡ ಆರೋಗ್ಯ ತಪಾಸಣೆಗಳನ್ನು ಕೂಡ ನಾವು ವೈದ್ಯಕೀಯ ತಪಾಸಣೆ ಕಾರ್ಯಕ್ರಮಗಳನ್ನಾಗಲಿ ಮತ್ತು ಪರಿಸರದ ಒಂದು ಅವೇರ್ನೆಸ್ ಆ ಕಾರ್ಯಕ್ರಮಗಳಾಗಲಿ ಮತ್ತೆ ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ತಾವೆಲ್ಲರೂ ನೋಡಿರಬಹುದು, ಹಿಂದಿನ ತಿಂಗಳು ಡಿಸೆಂಬರ್ 4ನೇ ತಾರೀಕು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಾವು ಸರ್ಕಾರಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣ, ಋತುಚಕ್ರ ರಜೆಯನ್ನ ಸರ್ಕಾರ ಮಂಜೂರು ಮಾಡಿ ನಮಗೆ ಕೊಟ್ಟಿರೋದಕ್ಕೆ ಋತುಚಕ್ರ ರಜೆಯನ್ನ ಮಂಜೂರು ಮಾಡುವಲ್ಲಿ ನಮ್ಮ ಸಂಘಟನೆ ಪ್ರಮುಖ ಪಾತ್ರ ವಹಿಸಿತು. 2022ರಿಂದ ನಮ್ಮ ಸಂಘಟನೆ ಅನೇಕ ಮನವಿಗಳನ್ನ ನೀಡುತ್ತಾ ಹಾಗೂ ಸಂಘಟನೆಯಲ್ಲಿ ಸರ್ಕಾರದ ಹಂತದಲ್ಲಿ ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರಿಗೂ, ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಹಾಗೂ ಮಹಿಳಾ ಸಚಿವರುಗಳಿಗೂ ಮತ್ತು ಮಹಿಳೆಯರೊಂದಿಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ನಮ್ಮ ಋತುಚಕ್ರ ರಜೆಯನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಾಗ ಸರ್ಕಾರ ಅದನ್ನು ತುಂಬಾ ಸಂತೋಷದಿಂದ ಮಹಿಳೆಯರ ಸಮಸ್ಯೆಗಳನ್ನ ಆಲಿಸಿ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಮತ್ತು ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಮತ್ತು ಮಹಿಳೆಯರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇವತ್ತು ನಮಗೆ ಋತುಚಕ್ರ ರಜೆಯನ್ನ ಮಂಜೂರು ಮಾಡಿರೋದಕ್ಕೆ ಅದು ನಮ್ಮ ಸಂಘಟನೆಯ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸಂಘಟನೆಯ ವತಿಯಿಂದ ನಾವು ಇವತ್ತು ಈ ತರ ಒಂದು ಆದೇಶವನ್ನ ಮಾಡಿಸಿರೋದಕ್ಕಾಗಿ ನಾವು ಅಭಿನಂದನಾ ಕಾರ್ಯಕ್ರಮವನ್ನ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಡಿಸೆಂಬರ್ 4ನೇ ತಾರೀಕು ಹಮ್ಮಿಕೊಂಡಿದ್ವಿ. ಅದೇ ಕಾರ್ಯಕ್ರಮದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹಿಳಾ ನೌಕರರ ದಿನಾಚರಣೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ, ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಏನು ನಾವು ನಮ್ಮ ನೌಕರರ ಸಂಘಟನೆಯನ್ನ ನೋಡ್ತಾ ಇದ್ದೇವೆ, ಆ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಮೇರಿ ದೇವಾಸಿ ಅವರ ಜನ್ಮದಿನ ಸೆಪ್ಟೆಂಬರ್ 13ನೇ ತಾರೀಕು. ಅವರ ಸವಿ ನೆನಪಿಗಾಗಿ ನಮ್ಮನ್ನ ಮಾರ್ಗದರ್ಶಕರು, ನಮ್ಮನ್ನ ಒಂದು ಸ್ಫೂರ್ತಿ ಅಂತ ಹೇಳಿ ನಾವು ಅವ್ರನ್ನ ಮಹಿಳಾ ನೌಕರರ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ತುಂಬಾ ಅತ್ಯಂತ ಸಂತೋಷದಿಂದ ಮಹಿಳಾ ನೌಕರರ ದಿನಾಚರಣೆಯನ್ನು ಸೆಪ್ಟೆಂಬರ್ 13ನೇ ತಾರೀಕು ಘೋಷಣೆ ಕೂಡ ಮಾಡಿದ್ರು. ಮತ್ತು ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮ್ಮ ಕಚೇರಿಗಾಗಿ, ನಮ್ಮ ಸಂಘದ ಕಚೇರಿಗಾಗಿ ಬೇಡಿಕೆ ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಚಿವರು ನಮಗೆ ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮಗೆ ಸಂಘದ ಕೇಂದ್ರ ಕಚೇರಿಗಾಗಿ ಕಚೇರಿಯ ಸ್ಥಳಾವಕಾಶವನ್ನು ಮಾಡಿರುವುದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೂ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ.